ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಸಬ್ಬಕ್ಕಿ ನೈಲಾನ್ ಸಬ್ಬಕ್ಕಿಯಿಂದ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ, ರುಚಿಯಾಗಿ, ತುಂಬ ಕ್ರೀಮಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದನ್ನು ನಾನು ಹೇಳ್ಕೊಡೋ ಥರ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಕೊಡೋ ಲೈಕು ನಮಗೆ ನೆಕ್ಸ್ಟು ವೀಡಿಯೋಗಳು ಮಾಡೋದಕ್ಕೆ ಸ್ಫೂರ್ತಿಯಾಗಿ ಸಿಗುತ್ತೆ. ಆಮೇಲೆ ನಾನು ಒಂದು ಪಾತ್ರೆಯಲ್ಲಿ ನಾನು ತುಪ್ಪನ ಬಿಸಿ ಮಾಡ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊತೀನಿ. ನಾನು ದ್ರಾಕ್ಷಿ ಪ್ರಮಾಣ ಜಾಸ್ತಿ ತೊಗೊಂಡಿದ್ದೀನಿ, ಏಕೆಂದರೆ ನಮ್ಮ ಮನೇಲಿ ಗೋಡಂಬಿಗಿಂತ ದ್ರಾಕ್ಷಿ ತುಂಬ ಇಷ್ಟಪಡ್ತೀವಿ. ಅದರಿಂದ ಇದನ್ನು ಸಣ್ಣ ಉರಿಯಲ್ಲಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಈ ದ್ರಾಕ್ಷಿ ಎಲ್ಲ ಒಂದು ಸ್ವಲ್ಪ ದಪ್ಪ ಆಗುತ್ತೆ ನೋಡಿ, ಈ ಥರ ಹುರ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ತೊಗೊತೀನಿ ಎಲ್ಲನೂ. ಇದೇ ಉಳಿದಿರೋ ತುಪ್ಪಕ್ಕೆ ನಾನು ಮತ್ತೆ ಈ 1 ಕಪ್ಪಷ್ಟು ಶಾವಿಗೆ ಹಾಕ್ಕೋತೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಹಾಕ್ತೆ ಹೋದ್ರೂ ನಡೆಯುತ್ತೆ, ಏನು ಬೇಕು ಅಂತ ಏನಿಲ್ಲ ಅದಕ್ಕೆ. ಅದನ್ನು ನಾನು ಉಳ್ಕೊಂಡಿರೋ ತುಪ್ಪದಲ್ಲೇ ಹುರ್ಕೋತೀನಿ. ಸೊ ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ ಫ್ರೆಂಡ್ಸ್, ಈಸ್ದಂಗೆ. ಸೊ ಇದನ್ನು ಕೂಡ ನಾನು ಯಾವ ಒಂದು ಪ್ಲೇಟ್ಗೆ ತೊಗೋತಾ ಇದ್ದೀನಿ. ಯಾವ ಪ್ಲೇಟಲ್ಲಿ ನಾನು ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ನಲ್ಲ ಅದೇ ಪ್ಲೇಟ್ಗೆ ತೊಗೋತಾ ಇದ್ದೀನಿ ಇದನ್ನು ಕೂಡ. ಸೊ ಮತ್ತೆ ನಾನು ಅದೇ ಪಾತ್ರೆಗೆ ಮತ್ತೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. 2ರಿಂದ 3 ಸ್ಪೂನ್ ತುಪ್ಪ ಹಾಕ್ಕೊಂಡು, ಇದು ನೈಲಾನ್ ಸಬ್ಬಕ್ಕಿ ತುಂಬ ಸಾಫ್ಟಾಗಿ ಜಲ್ದಿ ಬೆಂದೋಗುತ್ತೆ. ತುಂಬ ಸಣ್ಣದಾಗಿರುತ್ತೆ. ಬಟ್ ಎಣ್ಣೆ ಇಲ್ಲಾಂದರೆ ತುಪ್ಪ ಯಾವುದ್ರಲ್ಲಾದ್ರು ಒಂದರಲ್ಲಿ ಹಾಕ್ಬಿಟ್ಟು ಈ ಥರ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ತುಂಬ ದಪ್ಪ ಆಗೋಗುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನು ಸಣ್ಣ ಉರಿಯಲ್ಲಿ ಈ ಏನು ಸಬ್ಬಕ್ಕಿ ಚಿಕ್ಕದಾಗಿತ್ತಲ್ಲ ಆ ಸಬ್ಬಕ್ಕಿ ಎಲ್ಲ ವೈಟಾಗಿ ಮತ್ತು ದಪ್ಪ ಆಗುತ್ತೆ. ಆ ಥರ ಆಗೋವರೆಗೂ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ನೋಡಿ ಕಲರೆಲ್ಲ ಚೇಂಜ್ ಆಗ್ತಾಯಿದೆ, ಇದ್ರದ್ದು ವೈಟ್ ಬರ್ತಾಯಿದೆ. ಆಮೇಲೆ ಇದು ತುಂಬ ಹೊತ್ತು ತೊಗೊಳೋದಿಲ್ಲ ಬೇಯೋದಕ್ಕೆ, ನೆನೆಸೋ ಅಗತ್ಯನೂ ಇರೋದಿಲ್ಲ. ಸೊ ನೋಡಿ ಎಲ್ಲ ಒಂಥರ ಪೂರಿ ಊದ್ಕೊಂಡಂಗೆ ಎಲ್ಲ ಊದ್ಕೊಂಡ್ಬಿಟ್ಟಿದೆ, ಚೆನ್ನಾಗಿ ಆಗಿದೆ. ಸೊ ನೋಡಿ ಎಲ್ಲ ವೈಟಾಗಿ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಇದು ನಮ್ಮನೆ ಹಾಲೇ, ನಾವು ಎಮ್ಮೆಗಳು ಸಾಕಿದ್ದೀವಿ, 2 ಎಮ್ಮೆ ಇದೆ. ಅದರದ್ದು ಹಾಲು ತುಂಬ ಗಟ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಪ್ಯಾಕೆಟ್ ಹಾಲು ತೊಗೊಳ್ತಿರಲ್ಲ ಅದ್ರದ್ದು 3 ಪಟ್ಟಷ್ಟು ಗಟ್ಟಿ ಇರುತ್ತೆ. ಒಂದು ಶಾವಿಗೆ ಸ್ವಲ್ಪ ಸೀದರಿತ್ತು, ಅದನ್ನು ತೆಗೆದಾಕ್ತಾಯಿದ್ದೀನಿ. ತುಂಬ ಗಟ್ಟಿ ಇರೋದ್ರಿಂದ ನಾನು ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಲ್ದಿ ಆಗಬೇಕು ಅಂದರೆ ನೀರನ್ನ ಕುದಿಸ್ಬಿಟ್ಟು ಹಾಕ್ಕೊಳ್ಳಿ, ಜಲ್ದಿ ಆಗುತ್ತೆ. ಸೊ ನಾನು ತಣ್ಣೀರೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ನೀರು ಹಾಕಿದರೂ ಕೂಡ ಹಾಲು ಎಷ್ಟು ಗಟ್ಟಿ ಇದೆ ಅಂತ, ಹಾಲಿಂದು ಆ ವೈಟ್ನೆಸ್ ಇನ್ನೂ ಕೂಡ ಕಾಣ್ತಾ ಇದೆ. ಸಬ್ಬಕ್ಕಿ ನೋಡಿ ಆಲ್ರೆಡಿ ಬೆಂದುಬಿಟ್ಟಿದೆ. ಸೊ ನಾನು ಈ ಟೈಮಲ್ಲಿ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಬಟ್ ಅದಕ್ಕೆ 1 ಕಪ್ಪಷ್ಟು ಸಾಲಿಲ್ಲ. ಆಮೇಲೆ ಎಲ್ಲ ಆದಮೇಲೆ ಟೇಸ್ಟ್ ಮಾಡಿ ನೋಡಿದೆ. ಆಮೇಲೆ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನಾನೊಂದು 3 ಏಲಕ್ಕಿನ ಹಾಗೆ ಸಿಪ್ಪೆನ ಸ್ವಲ್ಪ ಓಪನ್ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಇದು ಪೌಡರ್ ಇದ್ದರೆ ಪೌಡರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಸೊ ಈಗ ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿ ಏನು ಗೋಡಂಬಿ ದ್ರಾಕ್ಷಿ ಶಾವಿಗೆ ಇವೆಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ ಹಾಲು ಸುಮಾರು 1 ಲೀಟ್ರಷ್ಟು ಹಾಲು ಬಳಸಿದ್ದೀನಿ. ಸ್ವಲ್ಪ ಹಾಲು ಬೇಕು ಅನಿಸ್ತು ಹಾಕೋತಾ ಇದ್ದೀನಿ. ಆಮೇಲೆ ಇದು ಬಾದಾಮ್ ಪೌಡರ್ ಫ್ರೆಂಡ್ಸ್, ಅಂಗಡಿಗಳಲ್ಲಿ ಬಾದಾಮ್ ಪೌಡರ್ ಸಿಗುತ್ತೆ, 10 ರೂಪಾಯಿ ಪ್ಯಾಕೆಟು. ಅದನ್ನು ನಾನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂಥರ ತುಂಬ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿ ರುಚಿ ಕೂಡ ಕೊಡುತ್ತೆ.
ಆಮೇಲೆ ಕಲ್ಲರು ಕೂಡ ಸ್ವಲ್ಪ ಯೆಲ್ಲೋಯಿಶ್ ಬರುತ್ತೆ ನೋಡಿ. ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ಇದು ಬಾದಾಮ್ ಪೌಡ್ರ್ ಹಾಕೊಳ್ಳೋದ್ರಿಂದ. ಇಲ್ಲ ಅಂದರೆ ಹಾಗೆ ಮಾಡ್ಕೊಳ್ಳಿ, ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇದನ್ನು ತಳ ಹತ್ತದಂಗೆ ತಿರುಗಿಸ್ಕೊಳ್ಳೋಣ. ಸೊ ರೆಡಿ ಆಗಿದೆ. ಈಗ ಮುಚ್ಚಿಬಿಟ್ಟು ಸರ್ವ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಬಿಸಿಯಾಗಿದೆ, ಬಿಸಿ ಬಿಸಿದೇ ತಿನ್ಲಿಕ್ಕೆ ಕೊಡಿ. ಇಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡ್ ಮಾಡಿಕೊಂಡು ಕೂಡ ಇದನ್ನು ಟೇಸ್ಟ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ನಿಮ್ಮ ಅನುಕೂಲ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಸರ್ವ್ ಮಾಡ್ಬೋದು. ಸೊ ರುಚಿಕರವಾದ ನೈಲಾನ್ ಸಬ್ಬಕ್ಕಿಯ ಹಾಲು ಪಾಯಸ ರೆಡಿಯಾಗಿದೆ. ಸೊ ಇದು ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಏನು ತುಂಬ ಕಷ್ಟವಾಗೇನು ರೆಸಿಪೀಸ್ ಇರೋಲ್ಲ, ಎಲ್ಲ ಈಸಿ ಫ್ರೆಂಡ್ಸ್. ಮಾಡೋ ಅಂಥ ಒಂದು ಮನಸ್ಸಿರಬೇಕು ಅಷ್ಟೇ. ಮಾಡೋ ಮನಸ್ಸಿದ್ರೆ ಎಲ್ಲನೂ ಆಗೋಗುತ್ತೆ. ಆಮೇಲೆ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.